ಆಕಾಶವಾಣಿ ಮೈಸೂರು. ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ ಗಾದೆ ಗದ್ದುಗೆ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್. ದಿನ ಸಾಯೋರ್ಗಳವ್ರು ಯಾರು? ಅಕ್ಕ ಅಕ್ಕ ಬೇಗ ಬಾಕ್ಕ. ಏನಾಯ್ತು ರಾಮು, ಯಾಕೆ ಹಾಕಿ ಕೂಗ್ತಿದೀಯಲ್ಲ? ನಂಗಂತೂ ನೀನು ಹೀಗೆಲ್ಲ ಕೂಗಿದ್ರೆ ತುಂಬ ಗಾಬರಿ ಆಗುತ್ತಪ್ಪ, ಕೈ ಕಾಲೇ ಆಡಲ್ಲ ನೋಡು. ಗಾಬರಿ ಆಗುವಂಥ ವಿಷಯ ಏನೂ ಇಲ್ಲಕ್ಕ. ಏನಾದರೆ ಇದ್ದಕ್ಕಿದ್ದ ಹಾಗೆ ಏನೋ ಗಹನವಾಗಿ ಚಿಂತಕನ ತರಹ ಯೋಚಿಸ್ತಾ ಕೂತ್ಬಿಡ್ತೀಯಲ್ಲ ಇದ್ದಕ್ಕಿದ್ದ ಹಾಗೆ. ಏನು ಸಮಾಚಾರ? ಏನಿಲ್ಲಕ್ಕ, ಮನುಷ್ಯಂಗೆ ಸಾವು ಎಷ್ಟು ಸಲ ಬರುತ್ತಕ್ಕ? ಅಯ್ಯೋ, ಒಳ್ಳೆ ಪ್ರಶ್ನೆ ಕೇಳ್ತಿದ್ಯಲ್ಲೋ ರಾಮು. ಯಾರಾದರೂ ಕೇಳಿಸ್ಕೊಂಡ್ರೆ ನಗ್ತಾರಷ್ಟೆ. 20 ವರ್ಷದ ಈ ಯುವಕನಿಗೆ ಇಷ್ಟು ಕಾಮನ್ ಸೆನ್ಸ್ ಇಲ್ವೇ ಅಂತ. ಹಾಗಲ್ಲಕ್ಕ, ನಂಗೆ ಗೊತ್ತಿರೋ ಹಾಗೆ ಮನುಷ್ಯ, ಪ್ರಾಣಿ, ಪಕ್ಷಿ ಸಂಕುಲ ಎಲ್ಲ ಅವರವರ ಆಯಸ್ಸು ಮುಗಿದ ಮೇಲೆ ಒಂದೇ ಒಂದ್ಸಲ ಸಾಯ್ತಾರೆ ಅಂತ. ನಿಂಗೆ ಗೊತ್ತಿರೋ ಹಾಗೇನೋ ಪ್ರಪಂಚಕ್ಕೆ ಗೊತ್ತಿರೋ ಸತ್ಯ ಇದು. ಹುಟ್ಟು ಸಾವು ಅನ್ನೋದು ಜೀವವಿರೋ ಪ್ರಾಣಿಗಳಿಗೆಲ್ಲ ಒಂದೊಂದೇ ಸಲ ಬರುತ್ತೆ ಅಂತ. ಮತ್ತೆ ಬೆಳಗ್ಗೆ ಅಣ್ಣ ಹೇಳ್ತಿದ್ರಲ್ವಾ ಯಾರ್ದೋ ವಿಷಯಕ್ಕೆ, ದಿನ ಸಾಯೋರ್ಗಳೋರು ಯಾರು ಅಂತ. ಓಹೋ, ನಿನ್ ತಲೆಯಲ್ಲಿ ತುಂಬಿರೋ ಚಿಂತೆ ಇದೇನಾ? ಹೌದಕ್ಕ, ದಿನ ಸಾಯೋರ್ಗಳೋರು ಯಾರು. ಒಳ್ಳೆ ತಮಾಷೆ ಆಗಿದೆ ಅಲ್ವೇನಕ್ಕ ಈ ಮಾತು? ಮಾತಲ್ಲ ಕಣೋ, ಗಾದೆ. ಏನಕ್ಕ ಈ ಗಾದೆ ಹಿಂದೆ ಅಡಗಿರೋ ಅರ್ಥ? ರಾಮು, ದಿನ ಸಾಯೋರ್ಗೆ ಅಳೋರ್ಗೆ ಯಾರು ಅನ್ನೋದು ಒಂದು ಮಾರ್ಮಿಕವಾದ ಗಾದೆ ಕಣೋ. ಅಂದ್ರೆ ಇಲ್ಲಿ ಅಸಂಭವವಾದದ್ದನ್ನು ಸಂಭವವಾಗುವುದಕ್ಕೆ ಹೋಲಿಸಿ, ಹಾಗಾದರೆ ಆಗಬಹುದಾದ ಅನರ್ಥವನ್ನು ಹಾಗಾಗದೇ ಇರಬೇಕಾದ್ರೆ ತಗೊಳ್ಬೇಕಾದ ಎಚ್ಚರವನ್ನು ಈ ಗಾದೆಯ ಅಂತರಂಗ ಬಹಿರಂಗಗೊಳಿಸುತ್ತೆ. ಅಕ್ಕ ಸಾಹಿತ್ಯದ ಪಾಠ ಥರ ಮಾತಾಡಬೇಡ, ಸಿಂಪಲ್ ಆಗಿ ಹೇಳಕ್ಕ ಪ್ಲೀಸ್. ಆಯ್ತಪ್ಪ ರಾಮು, ಈಗ ನಮಗೆಲ್ಲ ತಿಳಿದಿರೋ ಹಾಗೆ ಸಾವು ಒಮ್ಮೆ ಬರೋ ಅಂಥದ್ದಲ್ವಾ. ಮನುಷ್ಯನ ಅಂತ್ಯಕಾಲ ಅದು. ಈ ಭೂಮಿ ಮೇಲೆ ಹುಟ್ಟಿ ಬೆಳೆದ ಅವನ ದೇಹವೂ ಇರೋದಿಲ್ಲ. ಆದರೆ ನಮ್ಮ ಸಮಾಜದಲ್ಲಿ ಕೆಲವರು ದಿನಾ ಸತ್ತಂತೆ ವರ್ತಿಸ್ತಿರ್ತಾರೆ. ಅಂದರೆ ಸಾಯೋ ಕಾಲದಲ್ಲಿ ಆಡಬಹುದಾದ ಮಾತುಗಳಾಗಬಹುದು, ನರಳಾಟಗಳಾಗಬಹುದು, ಮಾಡಬಹುದಾದ ಸಂಜ್ಞೆಗಳಾಗಬಹುದು. ಒಟ್ಟಿನಲ್ಲಿ ತಾವು ಸುಖವಾಗಿ ನಿರಾಳವಾಗಿ ಇರೋದಿಲ್ಲ, ಬೇರೆಯವರನ್ನು ನಿರಾಳವಾಗಿರೋದಕ್ಕೆ ಬಿಡೋದಿಲ್ಲ. ಅಕ್ಕ, ಒಂಥರ ಗೂಢವಾಗಿ ಹೇಳ್ಬೇಡ ಕಣಕ್ಕ, ಸ್ವಲ್ಪ ವಿವರಿಸಿ ಹೇಳು, ನನಗೆ ಅರ್ಥ ಆಗೋ ಹಾಗೆ. ರಾಮು, ಕೆಲವರಿಗೆ ಸಾವಿನ ಬಗ್ಗೆ ತುಂಬ ಭಯ ಇರುತ್ತೆ ಕಣೋ. ವಯಸ್ಸಾಗ್ತಾ ಇಂಥವ್ರಿಗೆ ಅಯ್ಯೋ ನನ್ನ ಕಾಲ ಇನ್ನು ಮುಗಿತಾ ಬಂತಲ್ಲಪ್ಪ, ನಾನು ಯಾವ ಕ್ಷಣನಾದರೂ ಸತ್ತು ಹೋಗಿಬಿಡ್ಬೋದು, ನನ್ನ ಆಸ್ತಿ ಎಲ್ಲ ಹಾಗೆ ಮಾಡಿಬಿಡ್ಬೇಕು, ಹೀಗೆ ಮಾಡಿಬಿಡ್ಬೇಕು, ಒಡವೆ ಎಲ್ಲ ಅವ್ರಿಗೆ ಕೊಡಬೇಕು, ಇವ್ರಿಗೆ ಕೊಡಬೇಕು, ಅದನ್ನೇನು ಮಾಡೋದು ಇದನ್ನೇನು ಮಾಡೋದು ಅಂತ. ಆಸ್ತಿ ಏನು ಇಲ್ಲದೆ ಇದ್ರೆ ಒಂಥರ ನಿರಾಳವಾಗಿರ್ಬೋದಲ್ವನಕ್ಕ? ಆಸ್ತಿ ಇರೋದು ಬಿಡೋದು ಅನ್ನೋದಕ್ಕಿಂತ ಸಾವಿನ ಭಯ ಅನ್ನೋದು ಮನುಷ್ಯರ ಸ್ವಭಾವನ ಅವಲಂಬಿಸಿರುತ್ತೆ ಅಂತ ಹೇಳ್ಬೋದು ಕಣ. ಅಂದ್ರೆ ಕೆಲವರಿಗೆ ಸಣ್ಣ ಪುಟ್ಟ ಕಾಯಿಲೆ ಬಂದರೂ ನಾನು ಸತ್ತೇ ಹೋಗ್ತೀನಿ ಅಂತ ಹೆದರ್ಕೊಂಡ್ಬಿಡ್ತಾರೆ. ತಮ್ಮ ಹತ್ತಿರದವ್ರನ್ನು ಕೂಡ ಹೆದರಿಸ್ಬಿಡ್ತಾರೆ. ದಿನ ಏನಾದ್ರೂ ಒಂದು ತೊಂದರೆ ಹೇಳ್ತಾನೆ ಇರ್ತಾರೆ, ಕೊರಗ್ತಿರ್ತಾರೆ ಅಲ್ವೇನಕ್ಕ? ಆ ಎದುರುಗಡೆ ಮನೆ ಅಜ್ಜಿ ಇದಾರಲ್ಲ, ಇವತ್ತು ಯಾಕೋ ಸೊಂಟ ನೋವು, ನಾನು ಸತ್ತೇ ಹೋಗ್ತೀನಿ, ಮಾರನೇ ದಿವಸ ಯಾಕೋ ತಲೆನೋವು, ಒಂದೊಂದು ದಿವಸ ಒಂದೊಂದು ಕಾಯಿಲೆ, ದೂರದಿಂದ ಎಲ್ಲಾರನ್ನೂ ಕರ್ಸು ಅಂತ ಗಲಾಟೆ ಮಾಡ್ತಾನೆ ಇರ್ತಾರೆ. ಅವ್ರ ರೇಗಾಟ ನರಳಾಟ ನೋಡಿ ಎಲ್ರಿಗೂ ಗಾಬರಿ ಆಗ್ಬಿಡ್ಬೇಕು, ಆ ರೀತಿ ಆಡ್ತಾರೆ. ಕಾಯಿಲೆ ಇರೋದು 10% ಅಂತ ಇಟ್ಕೋ, ಆದರೆ ಅಬ್ರ ಮಾಡೋದು, ನಾಟಕ ಮಾಡೋದು 90% ಅಂತ. ಸರಿಯಾಗಿ ಹೇಳ್ದೆ ಅಕ್ಕ. ಇಂಥವ್ರಿಗೆ ತಾವು ಯಾವಾಗ ಸತ್ತು ಹೋಗ್ಬಿಡ್ತೀವೋ, ತಮ್ಮ ಹತ್ರ ಯಾರು ಇರ್ತಾರೋ ಇಲ್ವೋ, ತಮಗೆ ಬೇಕಾದವರೆಲ್ಲ ಹತ್ರ ಇರಲಿ ಅನ್ನೋ ಭಾವನೆನೂ ಇರ್ಬೋದಲ್ವೇನಕ್ಕ? ಮತ್ತೆ ಎಲ್ಲರೂ ತಮ್ಮನ್ನ ವಿಚಾರಿಸ್ಕೊತಾ ಇರಬೇಕು, ತಮ್ಮ ಕಡೆನೇ ಗಮನ ಕೊಡ್ತಿರ್ಬೇಕು ಅನ್ನೋ ಪ್ರವೃತ್ತಿನೂ ಇರುತ್ತೆ ಕಣ. ಅಕ್ಕ, ಆ ಎದುರುಗಡೆ ಮನೆ ಅಜ್ಜಿ ಮೊಮ್ಮಗ ಅವತ್ತು ಏನ್ ಹೇಳ್ತಾ ಇದ್ರು ಗೊತ್ತಾ? ಈ ಅಜ್ಜಿಗೆ ಸ್ವಲ್ಪ ನೆಗಡಿ ಕೆಂಬಂದ್ರು ಎಲ್ಲರಿಗೂ ಫೋನ್ ಮಾಡಿಸಿ ಅರ್ಜೆಂಟ್ ಆಗಿ ಬಂದೇ ಬರಬೇಕು, ನಿಮ್ಮ ಅಜ್ಜಿ ಸೀರಿಯಸ್ ಆಗಿದ್ದಾಳೆ, ಇನ್ನೆಷ್ಟೊತ್ತೋ ಗೊತ್ತಿಲ್ಲ ಅಂತ ಗಾಬರಿ ಪಡಿಸ್ಬಿಡ್ತಾಳೆ, ನನಗೆ ಬಾಂಬೆಯಿಂದ ಪದೇ ಬರಕ್ಕಾಗಲ್ಲ, ಯಾರಾದ್ರೂ ಈ ಅಜ್ಜಿ ಸತ್ತ ಮೇಲೆ ಫೋನ್ ಮಾಡಿದ್ರೆ ನಾನು ಬರ್ತೀನಷ್ಟೇ ಅಂತಂದ ಕಣಕ್ಕ. ನೋಡಿದ್ಯಾ, ಅವನ ಅಜ್ಜಿ ಆಡೋ ರೀತಿ ನೋಡಿ ಎಷ್ಟು ರೋಸ್ ಹೋಗಿದೆ ಅಂತ ಅಲ್ವಾ?
ಅದಕ್ಕೆ ಹಾಗಂದಿದ್ದಾನೆ. ಮತ್ತೆ ಕೆಲವರು ಸ್ವಲ್ಪ ಕಾಯಿಲೆ ಬರ್ಲಿ, ಭಯ ಆಗ್ಲಿ, ನಾನ್ ಸತ್ತೆ ಅಂತ ಒದ್ದಾಡೇ ಬಿಡ್ತಾರಲ್ವೇನಕ್ಕ? ಬೇರೆಯವರು ಒದ್ದಾಡೋ ಹಾಗೆ ಮಾಡ್ಬಿಡ್ತಾರಲ್ಲ. ಹೌದು ಕಣಕ್ಕ. ಅದಕ್ಕೆ ಕಣೋ ದೊಡ್ಡವರು ಚಿಂತಕರು ಹೇಳಿರೋದು ಶರಣರ ಗುಟ್ಟು ಮರಣದಲ್ಲಿ ಅಂತ. ಅಂದ್ರೆ ಸಾವನ್ನ ಮನುಷ್ಯ ಹೇಗೆ ಸ್ವೀಕರಿಸ್ತಾನೆ ಅನ್ನೋ ತತ್ವನೂ ಇಲ್ಲಿ ಅಡಗಿದೆ. ಚೆನ್ನಾಗಿ ಬದುಕಿ ಬಾಳಿ ತಮ್ಮ ಕರ್ತವ್ಯಗಳನ್ನ ಯಶಸ್ವಿಯಾಗಿ ನಿರ್ವಹಿಸಿದವರು, ನಿಸ್ವಾರ್ಥ ಮನೋಭಾವದವರು, ತ್ಯಾಗಿಗಳು ಸಾವನ್ನ ಬಂದಂತೆ ಸ್ವೀಕರಿಸ್ತಾರೆ ಕಣೋ. ಕೆಲವರು ಇಚ್ಛಾಮರಣಿಗಳು ಇರ್ತಾರೆ ಅಲ್ವೇನಕ್ಕ? ಮಹಾಭಾರತದಲ್ಲಿ ಭೀಷ್ಮ ಹಾಗೆ ಅಲ್ವೇ? ಮತ್ತೆ ಅನೇಕ ಜೈನ ಮುನಿಗಳು ಸಲ್ಲೇಖನ ವ್ರತ ಅಂತ ಕೈಗೊಳ್ತಾ ಇದ್ರು. ಹಾಗೆ ಅವರು ವ್ರತ ಮಾಡ್ತಾ ಮಾಡ್ತಾ ಉಪವಾಸ ಮಾಡಿ 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 ಸಾವನ್ನ ಸ್ವೀಕರಿಸ್ತಾ ಇದ್ರು. ಮತ್ತೆ ಇನ್ನು ಶರಣರು ಮರಣವೇ ಮಹಾನವಮಿ ಅಂತ ಅಂದೋರಲ್ವೇ? ಅದಲ್ಲದೆ ಎಷ್ಟೋ ಜನ ನಮ್ಮ ವೀರಗಲ್ಲುಗಳಲ್ಲಿ ಮತ್ತು ಮಾಸ್ತಿ ಕಲ್ಲುಗಳಲ್ಲೆಲ್ಲ ನೋಡಬಹುದು. ಸತ್ತರೆ ವೀರ ಸ್ವರ್ಗ ಅಂತ ಹೇಳಿ ಅವರು ಸಾವನ್ನು ತುಂಬ ಸಂತೋಷದಿಂದ ಸ್ವೀಕರಿಸಿದಂಥ ಉದಾಹರಣೆಗಳು ಇತಿಹಾಸದಿಂದಲೂ ಕಂಡುಬರುತ್ತೆ. ಮತ್ತೆ ದೇಹಕ್ಕೆ ಬರೋ ಸಾವಿನ ಬಗ್ಗೆ ಹೀಗಾದ್ರೆ ಈ ಸಾವಿನ ಬಗ್ಗೆ ಕೆಲವರ ವರ್ತನೆನೂ ಹೋಲಿಸ್ತಾರಲ್ವೇನಕ್ಕ? ದುಡ್ಡು ದುಡ್ಡು ಅಂತ ಸಾಯ್ತಾ ಇರ್ತಾರೆ. ಕುಡ್ದು ಕುಡ್ದು ಸಾಯ್ತಾನವನು, ಸಿಗರೇಟ್ ಸೇದಿ ಸೇದಿ ಸಾಯ್ತಾನೆ ಅಂತ ಹೇಳಲ್ವಾ? ಹಾಗೆ ಇನ್ ಕೆಲವರು ನಾವು ಚೆನ್ನಾಗಿರೋದು ನೋಡಿ ಸಹಿಸಕ್ಕಾಗಲ್ಲ, ಹೊಟ್ಟೆ ಉರ್ಕಂಡು ಸಾಯ್ತಾರೆ ಅಂತೆಲ್ಲ ಮಾತಾಡ್ತಾರಲ್ವೇನಕ್ಕ? ಹೀಗೆ ಯಾವುದೋ ಒಂದು ದುಷ್ಟಚಟ, ದುಷ್ಟ ಬುದ್ಧಿ, ದುರುದ್ದೇಶದಿಂದ ಕೂಡಿರೋರು ಯಾವುದಾದ್ರೂ ಒಂದಲ್ಲ ಒಂದು ರೀತಿ ತಮ್ಮೊಳಗೆ ನರಳ್ತಿರ್ತಾರೆ. ದಿನ ಅದರಲ್ಲೇ ಮುಳುಗಿ ಮುಳುಗಿ ಸಾಯ್ತಿರ್ತಾರೆ. ಅದರನ್ನು ಬಿಟ್ಟು ಹೊರಗೆ ಬರೋಕ್ಕೆ ಆಗಲ್ಲ ನೋಡು. ಮತ್ತೆ ಇನ್ ಕೆಲವರು ದಿನ ಏನಾದ್ರೂ ಒಂದು ಸಣ್ಣ ಪುಟ್ಟ ಕಾಯಿಲೆಗಳಿಂದಲೂ ನರಳ್ತಾ ಇರ್ತಾರಲ್ವೇನಕ್ಕ? ತಲೆನೋವು, ಹಲ್ ನೋವು, ಕಾಲ್ ನೋವು, ಜಾಸ್ತಿ ತಿಂದ್ರು ಕಷ್ಟ, ಕಡಿಮೆ ತಿಂದ್ರು ಕಷ್ಟ, ಏನಾದ್ರೂ ಒಂದು. ಹೇಳಲ್ವಾ, ಮಂಗಳಾರತಿ ತಗೊಂಡ್ರೆ ಉಷ್ಣ, ತೀರ್ಥ ತಗೊಂಡ್ರೆ ಶೀತ ಅನ್ನೋ ಹಾಗೆ ಅಂತ. ಆರೋಗ್ಯ ಸ್ಥಿತಿ ತುಂಬ ಸೂಕ್ಷ್ಮ ಆಗಿಬಿಟ್ಟಿರುತ್ತೆ. ಇಂಥವ್ರ ಬಗ್ಗೆ ಬೇರೆಯವ್ರಿಗೂ ಕರುಣೆ ಬರಲ್ಲ. ದಿನ ನೋಡಿ 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 ಬೇಜಾರು ಬಂದ್ಬಿಟ್ಟಿರುತ್ತೆ. ದಿನ ಸಾಯೋರ್ಗೆ ಅಳೋರು ಯಾರು ಅಂತ ತಾತ್ಸಾರ ಭಾವನೆನೂ ಬರ್ಬೋದು. ಅಳೋದು ಅಂದ್ರೆ ಇಲ್ಲಿ ಇಂಥವ್ರಿಗಾಗಿ ಚಿಂತೆ ಮಾಡೋರು, ದುಃಖ ಪಡೋರು ಯಾರೂ ಇಲ್ಲ ಅಂತ ಅರ್ಥ ಅಲ್ವೇನಕ್ಕ? ಹೌದು. ಇನ್ನು ಮನುಷ್ಯರಾದ ನಾವೆಲ್ಲ ದೇಹದ ಆರೋಗ್ಯ ತಪ್ಪಿದರಾಗಲಿ, ಮನುಷ್ಯನ ಮನಸ್ಸಿನ ಆರೋಗ್ಯ ತಪ್ಪಿದರಾಗಲಿ, ಅಂದ್ರೆ ಏನೇನೋ ಸಮಸ್ಯೆಗಳು, ಕಷ್ಟ ಎದುರಾದಾಗ, ಮನಸ್ಸಿನ ನೆಮ್ಮದಿಗೆ ಭಂಗ ಬಂದಾಗ ಆಗ ಸಮಚಿತ್ತದಿಂದ ನಿರ್ವಹಿಸಬೇಕು ಅಂತ ಭಗವದ್ಗೀತೆನಲ್ಲೂ ಹೇಳಿದ್ರಲ್ವೇನಕ್ಕ? ಸುಖ ದುಃಖ ಬಂದಾಗ ಒಂದೇ ಸಮನಾಗಿ ಕಾಣಬೇಕು, ಲಾಭ ನಷ್ಟ ಬಂದಾಗಲೂ ಒಂದೇ ಸಮ ಇರಬೇಕು ಅಂತ. ಹಾಗಲ್ವೇನಕ್ಕ? ಖಂಡಿತ. ಮತ್ತೆ ಬದುಕನ್ನ ಎದುರಿಸೋದಕ್ಕೆ ಆವಾಗ ಧೈರ್ಯ ಬರುತ್ತೆ ಅಂತ. ನೀನು ಕೇಳಿಲ್ವಾ, ನಮ್ಮ ಕರ್ನಾಟಕದ ದೊಡ್ಡ ಕವಿ ದಾರ್ಶನಿಕರು DVG ಅಂತನ್ಬಿಟ್ಟು ಇದನ್ನ ಎಷ್ಟು ಸುಂದರವಾಗಿ ಹೇಳಿದಾರೆ ಗೊತ್ತಾ ಅವರು ಮಂಕುತಿಮ್ಮನ ಕಗ್ಗದಲ್ಲಿ? ಏನ್ ಹೇಳಿದಾರಕ್ಕ? ಅಸಮದಲ್ಲಿ ಸಮತೆಯನು, ವಿಷಮದಲ್ಲಿ ಮೈತ್ರಿಯನು, ಅಸಮಂಜಸದಿ ಸಮನ್ವಯ ಸೂತ್ರನಯವ, ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣ್ಬ ರಸಿಕತೆಯೇ ಯೋಗವೆಲ್ಲೋ ಮಂಕುತಿಮ್ಮ ಅಂತಂದಿದ್ದಾರೆ. ಶಿಸ್ತಿನ ಜೀವನ ನಡೆಸಿದ್ರೆ ಮಾನಸಿಕ ದೈಹಿಕ ಆರೋಗ್ಯವನ್ನ ಕಾಪಾಡ್ಕೊಂಡು ಬರ್ಬೋದು. ದಿನ ಏನಾದರೂ ಕಾಯಿಲೆಯಿಂದಾಗಲಿ ಅಥವಾ ನಾವೇ ಬರೆಸ್ಕೊಂಡಿರುವಂತಹ ಕಷ್ಟದಿಂದಾಗಲಿ ಒದ್ದಾಡಬಾರ್ದು, ಗುಣಗಾಡಬಾರ್ದು. ಯಾರೂ ನಮ್ಮ ನೆರವಿಗೆ ಬರೋದಿಲ್ಲ ಅಲ್ವೇನಕ್ಕ? ಹಿರಿಯರು ಹೇಳಿಲ್ವಾ, 3 ಹೊತ್ತು ತಿಂದೋನು ಯೋಗಿ, 2 ಹೊತ್ತು ತಿಂದೋನು ಭೋಗಿ, 3 ಹೊತ್ತು ತಿಂದೋನು ರೋಗಿ, 4 ಹೊತ್ತು ತಿನ್ನೋನ್ನ ಹೊತ್ಕೊಂಡು ಹೋಗಿ ಅಂತ. ಆದರೆ ಇಲ್ಲಿ ದೈಹಿಕ ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ನಮ್ಮ ಆಹಾರ ಕ್ರಮದಲ್ಲಿ ತುಂಬ ಶಿಸ್ತಿರಬೇಕು ಅಂತ ಇದರ ಮುಖ್ಯವಾದ ಅರ್ಥ. ಶಿಸ್ತಿನ ಜೀವನ ನಡೆಸಿ ಬದುಕಿನ ಸವಿಯನ್ನು ಅನುಭವಿಸಿ ಸತ್ತೋರ ಬಗ್ಗೆ ನಮಗೆ ಗೌರವ ಹೆಚ್ಚಾಗುತ್ತೆ. ಅವ್ರು ಸತ್ತಿದ್ರೂ ದಿನ ಅವರನ್ನ ನೆನೆಸ್ಕೋತಾನೆ ಇರ್ತೀವಿ. ಅದಕ್ಕೆ ಮಹಾಪುರುಷರು ಅಮರರಂತೆ ಅಂತ ಅಂತಾರಲ್ವೇನಕ್ಕ? ಮತ್ತೆ ಸೋದರ ಮಹಾಶಯ, ಆಯ್ತಪ್ಪ, ಇವತ್ತು ನಿನ್ನ ಮಾತು ಮುಗಿಸು. ಈಗ ನನ್ನಂತೆ ದಿನ ಕೆಲ್ಸಕ್ಕೆ ಹೋಗೋರಿಗೆ ಮನೇಲಿ ಸಹಾಯ ಮಾಡೋರು ಯಾರು ಅಂತ ಚಿಂತೆ ನಂದೀಗ. ಅದಕ್ಕೆ ಯಾಕಕ್ಕ ಚಿಂತೆ? ನಿನ್ನಂತೆ ಕೆಲಸಕ್ಕೆ ಹೋಗೋರ್ಗೆಲ್ಲ ಮನೆಯಲ್ಲಿ ಸಹಾಯ ಮಾಡೋದಕ್ಕೆ ನನ್ನ ಭಾವನಂತವ್ರು ಇದ್ದೇ ಇರ್ತಾರಲ್ವಾ? ಭಾವನ ಜೊತೆ ಭಾವ ಮೈದುನೂ ಸಹಾಯ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ? ಅಕ್ಕ ಅಕ್ಕ ಅದು ಹಾಗಲ್ಲಕ್ಕ. ಹಾಗೂ ಇಲ್ಲ ಹೀಗೂ ಇಲ್ಲ. ಈಗ ಅಕ್ಕಿ ರೊಟ್ಟಿ ಮಾಡ್ತೀನಿ, ಬೇಗ ಬೇಗ ಒಂದು 4 ಈರುಳ್ಳಿ ಹೆಚ್ಚಿಕೊಟ್ಬಿಡು ನೋಡೋಣ ಜಾಣ. ಹೋಗಕ್ಕ, ನಾನು ಓದ್ಕೋಬೇಕೀಗ. ನನ್ನ ಕಣ್ಣೆಲ್ಲ ನೀರು ಬಂದ್ಬಿಡುತ್ತೆ. ಕಾಲೇಜಿಗೆ ಬೇರೆ ಹೋಗ್ಬೇಕು, ಎಷ್ಟೊಂದು ಕೆಲಸ ಇದೆ. ತಾಳು ತಾಳು, ಭಾವನ್ ಕರಿತೀನಿ. ಬಾವಾ ಬಾವಾ. ನೀನ್ ಭಾರಿ ಜಾಣ ಕಣೋ ರಾಮು. ಗಾದೆ ಗದ್ದುಗೆ ಕೇಳುತ್ತಿದ್ದೀರಿ. ರಚನೆ ಹಾಗೂ ಪ್ರಸ್ತುತಿ ಡಾಕ್ಟರ್ MS ವಿಜಯ ಹರನ್.
ನಿರೂಪಣೆ ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.